ನಮಸ್ಕಾರ. ಬನ್ನಿ ಇವತ್ತು ಉಪೇಂದ್ರ ಸ್ಟೈಲಲ್ಲಿ ಒಂದು ಕೇಸ್ ಸ್ಟಡಿ ಡಿಸ್ಕಸ್ ಮಾಡೋಣ. ನೀವೆಲ್ಲ ಈ ವಿಕ್ರಮ ಬೇತಾಳ ಕಥೆನ ಕೇಳಿರ್ತೀರ. ಉಪೇಂದ್ರ ಮೂವಿ ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ, ಅದೇ ವಿಕ್ರಮ ಬೇತಾಳನ ಕತೆ. ಸೊ ಈ ಕೇಸ್ ಸ್ಟಡಿಲಿ ಆ ವಿಕ್ರಮ ಬೇತಾಳ ಹಾಗೂ ಇನ್ನೊಂದು ಸ್ವಲ್ಪ ಕ್ಯಾರೆಕ್ಟರ್ಗಳನ್ನ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಈ ಕಥೆನ ನಾನು ಥರ್ಡ್ ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ನರೇಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅಸ್ಯೂಮ್ ಮಾಡ್ಕೋತಾ ಇದ್ದೀನಿ ನಿಮಗೆಲ್ಲ ಈ ವಿಕ್ರಮ ಬೇತಾಳನ ಕತೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅಂತ ಗೊತ್ತಿದೆ ಅಂತ. ಯಾಕಂದ್ರೆ ನನಗೆ ನನ್ನ ಪಾಯಿಂಟ್ ಆಫ್ ವ್ಯೂನ ಒಬ್ಬರ ಮೇಲೆ ಇಂಪೋಸ್ ಮಾಡೋದು ಇಷ್ಟ ಇಲ್ಲ. ಹಾಗಾಗಿ ನನ್ನ ಪರ್ಸ್ಪೆಕ್ಟಿವ್ನ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಸರಿ, ಹಾಗಾದ್ರೆ ಕತೆ ಸ್ಟಾರ್ಟ್ ಮಾಡಿ. ಆಸ್ ಯೂಶುವಲ್ ವಿಕ್ರಮಾದಿತ್ಯ ಹೊರಡ್ತಾನೆ, ಖಡ್ಗ ನೇತು ಹಾಕೊಂಡು ಬೇತಾಳನ್ನ ಹುಡ್ಕೊಂಡು ಹೊರಡ್ತಾನೆ. ಒಂದು ಸ್ಮಶಾನಕ್ಕೆ ಬರ್ತಾನೆ. ಮರದ ಮೇಲೆ ಬೇತಾಳ ಕೂತಿರ್ತಾನೆ. ಹಿಡಿದು ಹೆಗಲ್ ಮೇಲೆ ಹಾಕೊಂಡು ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆಸ್ ಯೂಶುವಲ್ ಬೇತಾಳ ಕೂಡ ರಾಜನ ಮೌನ ಮುರಿಯೋದಕ್ಕೆ ಏನೇನೋ ಕ್ವಶನ್ಸ್ಗಳನ್ನ ಕೇಳೋದಕ್ಕೆ ಶುರು ಮಾಡುತ್ತೆ. ಬಟ್ ರಾಜ ಮೌನ ಮುರಿಯೋದಿಲ್ಲ. ಹಾಗಾಗಿ ಹೇಳುತ್ತೆ, ನಾನೊಂದು ಕತೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಆ ಕತೆ ಮುಗಿದ ಮೇಲೆ ಒಂದು ಕ್ವಶನ್ ಕೇಳ್ತೀನಿ, ಅದು ಗೊತ್ತಿದ್ದು ನೀನು ಉತ್ತರ ಹೇಳಲಿಲ್ಲ ಅಂದ್ರೆ ನಿನ್ನ ತಲೆ ಒಡೆದು 1000 ಹೋಳಾಗುತ್ತೆ ಅಂತ ಹೇಳ್ಬಿಟ್ಟು ಕತೆ ಹೇಳಕ್ ಶುರು ಮಾಡುತ್ತೆ. ಇದೊಂದು ಸಿಂಪಲ್ ಆಗಿ ಮೆಟಾಫೋರ್ ಅಷ್ಟೇ. ಈ ಕಥೆಯಲ್ಲಿ ನಾನೇ ಬೇತಾಳ, ನೀವುಗಳೇ ವಿಕ್ರಮ ಅಂತ ಅನ್ಕೊಳ್ಳಿ. ಸೊ ಕತೆನ ಸ್ಟಾರ್ಟ್ ಮಾಡೋಣ. ಒಂದೂರಲ್ಲಿ ಒಬ್ಬ ಮಹೇಶ ಅಂತ ಮಧ್ಯ ವಯಸ್ಸಿನ ವ್ಯಕ್ತಿ ಇದ್ದ. ಆತ ಸುಮಾರು ಸಾಕಷ್ಟು ದುಡ್ಡು ಮಾಡಿಟ್ಟಿದ್ದ. ಅವನಿಗೆ 2 ಟ್ವಿನ್ಸ್ ಮಕ್ಕಳಿದ್ರು. ಒಬ್ಬನ ಹೆಸರು ಸುರೇಶ, ಇನ್ನೊಬ್ಬನ ಹೆಸರು ರಮೇಶ. ಅವರಿಬ್ರು ಕೂಡ ಒಬ್ರನ್ನೊಬ್ರು ಮೀರಿಸೋಷ್ಟು ಸಿಕ್ಕಾಪಟ್ಟೆ ಬುದ್ಧಿವಂತರಿರ್ತಾರೆ. ಹಾಗಾಗಿ ನಮ್ಮ ಮಹೇಶನ್ಗೆ ಈ ವಿದ್ಯಾಭ್ಯಾಸ ತನಕ ಮಕ್ಕಳ ಬಗ್ಗೆ ಏನು ಯೋಚನೆ ಬಂದಿರೋದಿಲ್ಲ. ಬಟ್ ಆತನದೊಂದು ಬಿಸ್ನೆಸ್ ಇರುತ್ತೆ. ತನ್ನ ನಂತರ ಆ ಬಿಸ್ನೆಸ್ಗೆ ಯಾರನ್ನು ವಾರಸುದಾರ ಮಾಡಬೇಕು ಅನ್ನೋದಕ್ಕೆ ಒಂದು ಟೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಏನಪ್ಪಾ ಅಂದ್ರೆ, ಮಕ್ಕಳಿಗೆ 20ನೇ ವರ್ಷಕ್ಕೆನೆ ಇಬ್ಬರನ್ನು ಕರೆದ್ಬಿಟ್ಟು ತಲಾ ಒಬ್ಬೊಬ್ರಿಗೂ 50 ಲಕ್ಷ ಕೊಡ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ನಾನು ನೆಕ್ಸ್ಟ್ 15 ವರ್ಷ ನೀವು ಈ ದುಡ್ಡನ್ನ ಎಲ್ಲಿ ಹೂಡಿಕೆ ಮಾಡಿದ್ರಿ ಏನು ಕೇಳೋದಿಲ್ಲ. ಬಟ್ ಇದನ್ನ ನೀವು ಬೇರೆ ಏನಕ್ಕೂ ಖರ್ಚು ಮಾಡಬಾರ್ದು, ಇದನ್ನ ಹೂಡಿಕೆನೇ ಮಾಡಬೇಕು ಅಂತ ಹೇಳಿ ಕಳಿಸ್ತಾನೆ. ಸೊ ಇಬ್ರು ಅವ್ರವ್ರ ರೂಮಿಗೆ ಬಂದ್ಮೇಲೆ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಮೊದಲನೇ ಅವನು ಸುರೇಶ. ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ ಇಬ್ರು ಬುದ್ಧಿವಂತರುಗಳ ಬಗ್ಗೆ ಮಾತಾಡ್ತಾ ಇರೋದು. ಹಾಗೆ ನಮ್ಮ ಸುರೇಶ 2-3 ದಿನ ಈ ಇಂಟರ್ನೆಟ್ ಅಲ್ಲಿ ಮುಳುಗ್ಬಿಟ್ಟು ರಿಸರ್ಚ್ ಮಾಡ್ತಾರೆ. ಸೊ ರಿಸರ್ಚ್ ಮಾಡ್ತಾ ಮಾಡ್ತಾ ಈ ಡೈವರ್ಸಿಫಿಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅವನು ಏನ್ ಮಾಡ್ತಾನೆ, ಸೀದಾ ಹೋಗಿ ಒಂದು 30 ಲಕ್ಷಕ್ಕೆ ಸೈಟ್ ತಗೋತಾನೆ. ಇನ್ನೊಂದು 10 ಲಕ್ಷಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾನೆ. ಇನ್ನೊಂದು 10 ಲಕ್ಷನ ಎಮರ್ಜೆನ್ಸಿ ಫಂಡ್ ಅಂತ FD ಇಟ್ಕೋತಾನೆ. ನೆಕ್ಸ್ಟ್ ನಮ್ಮ ರಮೇಶ ಏನ್ ಮಾಡ್ತಾನೆ, ಸೊ ಈತನು ಕೂಡ ಬುದ್ಧಿವಂತ ಆಗಿರೋದ್ರಿಂದ 1-2 ದಿನ ಕುತ್ಕೊಂಡು ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡ್ತಾನೆ. ರಿಸರ್ಚ್ ಮಾಡಿದಾಗ ಒಂದು ಅವನಿಗೆ ಸ್ಟ್ರೈಕ್ ಆಗುತ್ತೆ. ಏನಂದ್ರೆ ರಿಸ್ಕ್ ಆಪಟೈಟ್ ಅಂತ. ಅಲ್ಲಿ ಆತನಿಗೆ ಸ್ಟ್ರೈಕ್ ಆಗಿದ್ದು ಡೈವರ್ಸಿಫಿಕೇಶನ್, ಈತನಿಗೆ ಇಲ್ಲಿ ಸ್ಟ್ರೈಕ್ ಆಗಿದ್ದು ರಿಸ್ಕ್ ಆಪಟೈಟ್. ಸೊ ಅದರ ಬೇಸ್ ಮೇಲೆ ಈತ ಏನ್ ಡಿಸಿಷನ್ ತಗೋತಾನೆ ಅಂದ್ರೆ, ಒಬ್ಬ ಒಳ್ಳೆ ಫಂಡ್ ಮ್ಯಾನೇಜರ್ನ ಹುಡುಕಿ, ಒಂದು ಒಳ್ಳೆಯ ಆಕ್ಟಿವ್ ಆಗಿ ಇರೋವಂಥ ಫಂಡ್ನ ಹುಡುಕಿ ಇನ್ವೆಸ್ಟ್ ಮಾಡಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಡ್ತಾನೆ. ಇಲ್ಲಿ ತನಕ ಹೇಳಿ ಬೇತಾಳ ಅವನ ಕತೆನ ನಿಲ್ಲಿಸ್ತಾನೆ. ಕತೆ ನಿಲ್ಸಿದ್ಮೇಲೆ ರಾಜನ್ ಕೇಳ್ತಾನೆ, ಹೇಳಪ್ಪ ರಾಜ, ಇವಾಗ ಹೇಳು, ಇಬ್ರು ಮಕ್ಕಳು ಬುದ್ಧಿವಂತರೆ, ಬಟ್ ಯಾರು ಮಾಡಿದ್ ಸರಿ ನಿನ್ನ ಪರ್ಸ್ಪೆಕ್ಟಿವ್ ಅಲ್ಲಿ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ನಾನು ಆಲ್ರೆಡಿ ಹೇಳಿರೋ ತರ ಈ ಕಥೆಯಲ್ಲಿ ನಾನೇ ಬೇತಾಳ ಅಂಡ್ ನೀವೇ ವಿಕ್ರಮಾದಿತ್ಯ. ಸೊ ಈ ಕತೆಗೆ ಯಾರು ಮಾಡಿದ್ ಸರಿ ಅಂತ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಕ್ರಮ ಆಗಿ ನನ್ನ ಪರ್ಸ್ಪೆಕ್ಟಿವ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಮತ್ತೆ ಸಿಗೋಣ.